ಮಂತ್ರಿಗಳು ಹೇಳಿದ್ರು ಬಿಜೆಪಿ ಸರ್ಕಾರ ಅವಧಿಯಲ್ಲಿ 5,30,000 ಕೋಟಿ ಸಾಲ ಮಾಡಿದೇವಿ ಅಂತ. ವಸ್ತು ಅಂಶ ಬಹಳ ಸುಳ್ಳು ಹೇಳ್ತಾರೆ ಮುಖ್ಯಮಂತ್ರಿಗಳು. ನಾನೇನೋ ಸಿದ್ದರಾಮಣ್ಣ ಸ್ವಲ್ಪ ಇದ್ದಿದ್ರಾಗ ಕಾಂಗ್ರೆಸ್ನಲ್ಲಿ ಇದ್ದಿದ್ರಾಗ ಬೆಟರ್ ಅಂತ ನಾ ತಿಳ್ಕೊಂಡೆ. ಪೂರ್ಣ ಕಾಂಗ್ರೆಸ್ ಮಯ ಆಗಿಬಿಟ್ಟಿದ್ದಾನೆ, ಅದಕ್ಕೆ ಸುಳ್ಳ್ರಮಯ ಆಗಿದ್ದ. ಒಮ್ಮೊಮ್ಮೆ ಈ ಹೊಸ ನ್ಯೂ ಕನ್ವರ್ಟ್ಸ್ ಆರ್ ಮೋರ್ ಲಾಯಲ್ ಅಂತಾರಲ್ಲ, ಹೊಸದಾಗಿ ಸೇರ್ಕೊಂಡವ್ರು ಬಹಳ ಲಾಯಲ್ ತೋರ್ಸಕ್ ಹೋಗಿ ಪೂರ್ಣ ಕಾಂಗ್ರೆಸ್ಸಿನ ಎಲ್ಲ ಗುಣಧರ್ಮಗಳನ್ನ ಕಾಂಗ್ರೆಸ್ಸರ್ಕಿಂತ ಅತಿ ಹೆಚ್ಚು ಕೊಡಿಸೋದು, ಅದಕ್ಕೆ ಸುಳ್ಳು ಬಾಳ ಹೇಳ್ತಾರೆ. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಅವ್ರು 2013 ಇದ್ರು, ಆಮೇಲೆ 2023-24ರಿಂದ ಬಂದ್ರು, 2013 2018ರವರೆಗೂ, 2023ರಿಂದ 2026-27ವರೆಗೂ. ಅವ್ರ ಕಾಲದಲ್ಲಿ 5,55,575 5,55,577 ಕೋಟಿ 0.44 ಕೋಟಿ ಸಿದ್ದರಾಮಯ್ಯ ಕಾಲದಲ್ಲಿ. ಕೃಷ್ಣಾ ಬಿ ಸ್ಕೀಮ್ ಮಾಡಕ್ಕೆ ಬರೋದಿಲ್ಲ ಅಂದ್ರು. ಈಗ ಅವ್ರು ಯಲಬುರ್ಗಕ್ಕೆ ಇವತ್ತು ಕೆರೆಗೆ ನೀರು ತುಂಬಿಸಿದೀವಿ ನಾವು. ಬೊಮ್ಮಾಯಿ ಅವ್ರು ಸುಳ್ಳು ಹೇಳ್ತಾರೆ, ಇದು ಆಗೋದಿಲ್ಲ ಅಂದ್ರು. ಅವ್ರ ಕೆರೆ ನೀರು ತುಂಬಿಸಿದ್ದು ಅವರೇ ಉದ್ಘಾಟನೆ ಮಾಡಿದ್ರು. ಪಾದಯಾತ್ರೆ ಮಾಡಿದ್ರಲ್ಲ ಕೃಷ್ಣಾರ್ಪಣೆ, ಇದೇ ರಾಯರೆಡ್ಡಿ ಅವರು ಬಿಡುಗಡೆ ಮಾಡಿದ್ರ ಹಣ. ಗೆಜೆಟ್ ನೋಟಿಫಿಕೇಶನ್ ಯಾಕಾಗಿಲ್ಲ ಅಂದ್ರೆ ಅದು ಕೋರ್ಟಲ್ಲಿದೆ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ 4 ರಾಜ್ಯಗಳ ವ್ಯಾಜ್ಯ ಇದೆ. ಅದು ಈಗ 3 ರಾಜ್ಯಗಳ ವಾದ ಮುಗಿದಿದೆ, 4ನೇದು ಒಂದೇ ಉಳಿದಿದೆ ಆರ್ಗ್ಯುಮೆಂಟ್. ಅದು ಮುಗಿದ ಮೇಲೆ ಕೋರ್ಟ್ನಿಂದ ಆಗುತ್ತೆ, ಖಂಡಿತವಾಗೂ ನಮ್ಗೆ ನ್ಯಾಯ ಸಿಗ್ತದೆ. ಟ್ರಿಬ್ಯುನಲ್ ಆರ್ಡರ್ ತಡ್ರಿ. ನಾನು ನೀರಾವರಿ ಸಚಿವ ಹೇಳಿದೆ, ನಾನು ಮಹಾರಾಷ್ಟ್ರದಾಗ A&B ಐತೇನಪ್ಪ ಅಂದು, ಆಂಧ್ರದಾಗ A&B ಐತಿ, ಅಲ್ಲಿ ಇಲ್ಲದಿನ A&B ಇಲ್ಲಕ್ಕೆ ತಂದಿರಿ ನೀವು. ಏನೂ ಇಲ್ಲ, ಬೀನ್ ಇಲ್ಲ, ಒಂದೇ ಸ್ಕೀಮ್, ಅದು ಕೃಷ್ಣಾ ಸ್ಕೀಮು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿ, ನಾವು ಈಗ ಮುಳವಾಡ್ ಸ್ಟೇಜ್ 3 ಎಲ್ಲ ಲಿಫ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ. ಚಿಮ್ಮಲ್ಗಿದು ಮಾಡಿ ನೀರನ್ನು ಕೂಡ ಹರಿಸಿದ್ದೇವೆ. ಗುತ್ತಿ ಇದು ನಮ್ಮ ಇಂಡಿ ಏತ್ ನೀರಾವರಿದು ಕೂಡ ಲಾಸ್ಟ್ ಸ್ಟೇಜ್ಗೆ ಇವತ್ತು ನೀರು ಬರ್ತಾ ಇದೆ, ಗುತ್ತಿ ಬಸವ. ಆದ್ರಿಂದ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಇರುವಂತದ್ದು ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಮತ್ತು ಬಿಜೆಪಿಯ ಯಾವ್ದಿದು ವರ್ತಿ ಅಲಯನ್ಸ್. ಇದು ಅದೇ ವರ್ತಿ ಅಲಯನ್ಸ್ ಕೂಡ ನಮ್ಮ ಕಾಲದಲ್ಲೇನೆ ಪ್ರಾರಂಭ ಮಾಡಿರೋದು, 2,700 ಕೋಟಿ. ಇದು ನಮ್ಮ ಸಿದ್ದರಾಮಯ್ಯ ಅವರ ಬಾದಾಮಿ ಕ್ಷೇತ್ರದ್ದು ಒಂದಿತ್ತಲ್ಲ, ಯಾವ್ದು ಕೆರೂರು. ಸೊ ಹೀಗೆ ಆಮೇಲೆ ರೇವಣ ಸಿದ್ದೇಶ್ವರ ಏತ್ ನೀರಾವರಿ ಬಿಜಾಪುರದ್ದು ಬಹಳ ವರ್ಷದ ಡಿಮಾಂಡ್ ಇತ್ತು, ನಾವು ಮಾಡಿದ್ದೇವೆ. ಕೆರೆ ತುಂಬಿಸುವಂತ ಯೋಜನೆಯನ್ನ ನಾವೇ ಪ್ರಾರಂಭ ಮಾಡಿದ್ದು. ನ್ಯೂ ಬಾಗಲಕೋಟಿಗೆ ಅಲ್ಲ, ಅದು ಹಂಚಿಕೆ ಮಾಡೋ ಟೈಮ್ ನಾ ಇರ್ಲಿಲ್ಲ. ಆದ್ರೆ ಅಲ್ಲಿ 1 ನಿಮಿಷ, ಈಗ ಬರುವಂತ ನೀರೆಲ್ಲ ಸರಿಪಡಿಸಬಹುದು. ಅದನ್ನ ಬಾಗಲಕೋಟೆಗೆ ಅವಶ್ಯಕತೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಕೊಡಕ್ ಸಾಧ್ಯತೆ ಇದೆ. ಬಾಗಲಕೋಟೆ ಕೊಡ್ಲಿಲ್ಲ ಅಂದ್ರೆ ಚಾಲೆಂಜ್ ಮಾಡಿದ್ದಾರೆ ಕಾರಜೋಳವರು. ಬರ್ಲಿ, ಸತ್ಯಾಸಂಶ ಎಲ್ಲ ಒಂದ್ಸತಿ ಜನರಿಗೆ ಗೊತ್ತಾಗಲಿ, ಒಂದ್ಸತಿ ಈ ಡಿಬೇಟ್ ಅಲ್ಲಿ ಮುಗಿಲಿ, ಜನ ತೀರ್ಮಾನ ಮಾಡಿ. ಉಳ್ಕಿದ ಟೈಮಲ್ಲಿ ಸರ್ಕಾರದಾಗಿದ್ದವರು UP ಬಗ್ಗೆ ಚಕಾರ ಮಾತಾಡ್ತದ್ರು. UKP ಸ್ಟೇಜ್ 1 ಅದಕ್ಕೆ ಬಚಾವತ್ ಅವಾರ್ಡ್ ಬಂತು 75. ಮಾಡಕ್ ಇವತ್ತು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ, ನಾನ್ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಏನೇನು ಅಭಿವೃದ್ಧಿ ಆಗಿದೆ, ಎಷ್ಟೆಷ್ಟು ಹಣ ಬಿಡುಗಡೆ ಆಗಿದೆ ಅನ್ನುವಂತ ಒಂದು ಕಂಪ್ಯಾರಿಟಿವ್ ಆಗಿ ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು ಕಾಂಗ್ರೆಸ್ ಸರ್ಕಾರ, ನಾನ್ ಕಾಂಗ್ರೆಸ್ ಸರ್ಕಾರ. ಇಷ್ಟು ಹಿನ್ನಡೆ ಆಗೋದಕ್ಕೆ ಮತ್ತು ಇಷ್ಟು ಕಾಸ್ಟ್ ಹೆಚ್ಚಾಗೋದಕ್ಕೆ ಬಹಳ ದೊಡ್ಡ ಪಾತ್ರ ಕಾಂಗ್ರೆಸ್ ಸರ್ಕಾರದ್ದು. ನಾವು 2009-10ರಲ್ಲಿ ಇನ್ನ ಅವಾರ್ಡ್ ಆಗಿರ್ಲಿಲ್ಲ.
ಸ್ಟೇಜ್ 3ದು ಟ್ರಿಬ್ಯುನಲ್ ಅವಾರ್ಡ್ ಆಗಿರ್ಲಿಲ್ಲ. ಆದ್ರೂ ಕೂಡ ಮುಳವಾಡ್, ಗುತ್ತಿ ಬಸವಣ್ಣ, ಚಿಮ್ಮಲ್ಗಿ, ಮಲಾಬಾದ್, ಕೊಪ್ಪಳ ಏತ್ ನೀರಾವರಿ ಇವೆಲ್ಲದಕ್ಕೂ ಅನುಮೋದನೆಯನ್ನ ಕೊಟ್ವಿ. ಸಮಗ್ರ ಕೃಷ್ಣಾದಲ್ಲಿ 9 ಯೋಜನೆಗಳಿಗೆ ಅನುಮೋದನೆಯನ್ನ ಕೊಟ್ಟು ಈ ಯೋಜನೆಗಳನ್ನ ನಾವು ಪ್ರಾರಂಭ ಮಾಡಿದ್ವಿ. ಬರೀ ಅನುಮೋದನೆ ಕೊಡೋದು ಅಷ್ಟೇ ಅಲ್ಲ, ಟೆಂಡರ್ ಮಾಡಿ ಪ್ರಾರಂಭ ಮಾಡಿದ್ವಿ. ನಾನೇ ಅಡಿಗೆಲ್ ಹಾಕಿದ್ದೀನಿ. 2012ಕ್ಕೆ ನಮ್ಮ ಅವಧಿ ಮುಗಿಯುವಾಗ ಬಹುತೇಕವಾಗಿ ಲಿಫ್ಟ್ ಎಲ್ಲವೂ ಕೂಡ ಮುಗಿದಿತ್ತು. ಆದ್ರಿಂದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎ ಸ್ಕೀಮ್ ಬಿ ಸ್ಕೀಮ್ ಅಂತಿದೆ. ಈ ಮುಳವಾಡ ಮತ್ತು ಗುತ್ತಿ ಬಸವಣ್ಣ, ಚಿಮ್ಮಲ್ಗಿ ಇವೆಲ್ಲ ಮಾಡ್ಬೇಕು ಅಂತಂದ್ರೆ ಸರ್ ಬಿ ಸ್ಕೀಮ್ ಸರ್. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.